ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ದಿನ ನೋಡಿದರಲ್ಲಿ ಭಾಳ ಸಂತೋಷದಿಂದಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ಹೊಸ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉಳಿದ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡುವಂಥ ಸರ್ವಶಕ್ತರಾಗಿದ್ದಾರೆ. ಆತನ ಕೃಪಾ ವರಗಳಿಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಇಂದು ಅಸಾಧಾರಣ ಯಾವುದೂ ಇಲ್ಲ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ನೋಹನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 3ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ, ಈಗ ಯೆಹೋವನೇ, ನನ್ನ ಪ್ರಾಣವನ್ನು ತೆಗಿ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಜ್ಞಾಪಿಸಿಕೊಂಡನು. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ನೋಹನ ಜೀವಿತ ನೋಡೋದಾದರೆ ಪ್ರವಾದಿ ತನ್ನ ಜೀವಿತದಲ್ಲಿ ಅದ್ಭುತವಾಗಿ ಎಲ್ಲರನ್ನ ಕಾಪಾಡುವಂಥ ವ್ಯಕ್ತಿಯಾಗಿದ್ದ. ಆದರೆ ನಿರಾಶೆ ಆತನ ಜೀವಿತದಲ್ಲಿ ಹೇಗಪ್ಪ ಜನರನ್ನು ಬದಲಾಯಿಸೋದು, ಹೇಗೆ ನನ್ನ ಜೀವಿತನ ಮಾಡೋದು ಎಂಬುದಾಗಿ ದುಃಖದಲ್ಲಿದ್ದ. ಆದರೆ ಆತ ಬೇಸರದಿಂದ ತನ್ನ ಜೀವಿತನೇ ನಿರಾಶೆಯಾಗಿ, ದೇವರೇ ನನ್ನನ್ನು ಹಿಂದೆ ಕರ್ಕೋ, ನನ್ನ ಜೀವಿತದಲ್ಲಿ ಏನು ಮಾಡೋಕ್ಕಾಗ್ತಾಯಿಲ್ಲ ಎಂಬುದಾಗಿ ನಿರಾಶೆಯಿಂದ ಜೀವಿಸ್ತಿದೆ. ಪ್ರೀತಿಯ ಮಕ್ಕಳೇ, ಅದೇ ಥರ ನಮ್ಮ ಜೀವಿತದಲ್ಲಿ ಕೂಡ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ನಿರಾಶೆಯಿಂದ ಜೀವಿಸ್ತಾ ಇದ್ದೀವಿ. ಅಯ್ಯೋ, ನನ್ನ ಜೀವಿತದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ, ವೇದನೆ ಇದೆ, ನಾನು ಹೇಗಪ್ಪ ಜೀವಿಸಲಿ ಎಂಬುದಂಥ ಗಲಿಬಿಲಿಯಲ್ಲಿ ನಾವಿದ್ದೀವಿ. ಸೈತನ ಪರಿಚಯ ನೋಡೋದಾದರೆ ಪ್ರೀತಿಯ ಮಕ್ಕಳೇ, ಯಾವುದೇ ರೀತಿಯಲ್ಲಿ ನಮ್ಮನ್ನು ವಂಚಿಸ್ತಾನೆ, ಎಲ್ಲ ರೀತಿಯಲ್ಲಿ ಸೈತನ ನಮ್ಮನ್ನು ನಿರಾಶೆಯಲ್ಲಿ ಜೀವಿಸ್ತಾನೆ. ಕುಟುಂಬದಲ್ಲಾಗಿರ್ಬೋದು, ತಮ್ಮ ಸಮಸ್ಯೆಯಲ್ಲಿ, ಎಂಥ ವೇದನೆಯಲ್ಲಿ, ನಿರಾಶೆಯಲ್ಲಿ ಜೀವಿಸುವಂಥ ದಿನಗಳು ಈ ದಿನಗಳನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಆದರೆ ದೇವರು ಹೇಳ್ತಾರೆ, ನೀವು ಇಂದು ಅಸಾಧಾರಣ ಯಾವುದೂ ಇಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಅವ್ರ ಪ್ರೀತಿಯ ಮಕ್ಕಳೇ, ನೋಹನ ಜೀವಿತ ನೋಡೋದಾದರೆ ದೇವರು ಅದ್ಭುತವಾಗಿ ಆತನನ್ನು ಬದಲಾಯಿಸಿದ್ರು ಎಂಬುದಾಗಿ ನೋಡ್ತೀವಿ. ಸೈತನ ಆತನಿಂದ ಎಲ್ಲ ಇದರಿಂದ ಬಲಹೀನತೆಯಲ್ಲಿ ಇದ್ದರೂ ಕೂಡ ದೇವರು ಅವನನ್ನು ಉಪಯೋಗಿಸ್ಕೊಂಡ್ರು ಎಂಬುದಾಗಿ ನಾವು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ಥರ ಎಲಿಯನ ಜೀವಿತದಲ್ಲೂ ಕೂಡ ಆತ ಎಲ್ಲ ಸಮಸ್ಯೆ ಇದ್ದರೂ, ದೇವರೇ ನಾನು ಹೇಗಪ್ಪ ಇವರನ್ನು ಬದಲಾಯಿಸಿ, ಯಾವ ಥರ ಮಳೆಯನ್ನು ಬರಬಾರ್ದು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದ. ದೇವರೇ ನಾನು ಹೇಗೆ ಜೀವಿಸಲಿ ಎಂಬಂಥ ದುಃಖದಲ್ಲಿ ಆತ ಕೂಡ ಕಣ್ಣೀರು ಬಿಡ್ತಾ ಇದೆ ಎಂಬುದಾಗಿ ನೋಡ್ತೇವೆ. 1ನೇ ಅರಸು 19ನೇ ಅಧ್ಯಾಯ 4ನೇ ವಚನ ನೋಡ್ತಾಯಿದ್ರೆ ಅಲ್ಲಿ ಹೀಗೆ ಹೇಳ್ತಾನೆ ನೋಡಿ, ಏನಂತಾರೆ, ತಾನು ಒಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕುಳಿತುಕೊಂಡು ಮರವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ದೇವರೇ ನಾನು ಅವ್ರಿಗಿಂತ ಚೆನ್ನಾಗಿಲ್ಲ, ಆದರೆ ನನ್ನನ್ನು ಪ್ರಾಣ ತೆಗೆದುಕೊಡು ಎಂಬುದಾಗಿ ಆತ ದೇವರನ್ನು ಪ್ರಾರ್ಥಿಸ್ತಾ ಇದೆ ಎಂಬುದಾಗಿ ನೋಡ್ತೀವಿ ಪ್ರೀತಿಯ ಮಕ್ಕಳೇ. ದೇವರೇ, ನನ್ನ ಜೀವನನೇ ಸಾಕಾಯಿತು, ನನ್ನ ಜೀವನದಲ್ಲಿ ಎಷ್ಟು ಮಾಡಿದ್ರೂ ಅದ್ಭುತ ಆಗ್ತಾಯಿಲ್ಲ, ನಾನೇನು ಮಾಡಲಿ ಎಂಬುದಂಥ ಒಂದು ದುಃಖದಲ್ಲಿರುವಾಗ ದೇವರು ಆತನ ಜೊತೆಯಲ್ಲಿ ಇದ್ದರೆ ಎಂಬುದಾಗಿ ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ಥರ ಆ ಸ್ತ್ರೀ ಪುರುಷರೆಲ್ಲ ಹಿಂಸೆ ನಿರಾಶೆದಲ್ಲಿದ್ದರು, ಆದರೂ ದೇವರು ಆತನ ಪ್ರಾರ್ಥನೆಯಿಂದ ಮಳೆ ಬರುವಂತೆ ಮಾಡಿದರು ಪ್ರೀತಿಯ ಮಕ್ಕಳೇ. ಅದೇ ಥರ ನಮ್ಮ ಜೀವಿತದಲ್ಲಿ ಕೂಡ ನಿರಾಶೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ, ನಮ್ಮ ಕುಟುಂಬದಲ್ಲಿ ನಿರಾಶೆಯಿಂದ ನಾವು ಜೀವಿಸ್ತಾ ಇದ್ದೀವಿ. ಆದರೆ ದೇವರು ಇಂದು ನಮ್ಮನ್ನು ಅದ್ಭುತವಾಗಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ಥರ ದಾವೀದನ ಬರೋ ಕೀರ್ತನೆ ನೋಡೋದಾದರೆ 102ನೇ ಅಧ್ಯಾಯ 1ರಿಂದ 5ನೇ ವಾಕ್ಯದಲ್ಲಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ, ನಾವು ಬಲಹೀನರಾಗಿದ್ದರು ಎಂದು ಇತರಿಗೆ ಗೊತ್ತಾಗಬಾರದೆಂಬ ಕಾರಣಕ್ಕೆ ನಮ್ಮ ನಿರಾಶೆಗಳನ್ನು ಮುಚ್ಚಿಡುವಂಥ ಶೋಧನೆಗಳನ್ನು ಅನೇಕ ಬಾರಿ ಎದುರಿಸುತ್ತೇವೆ. ನಾವು ಆತ್ಮಿಕರಲ್ಲ ಎಂಬ ಆಲೋಚನೆ ಜನರಲ್ಲಿ ಬರಬಾರದೆಂಬುದಾಗಿ ಯೋಬ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಹೇಳ್ತಾರೆ, ನಿರಾಶೆಗೊಳಾದ ಅನೇಕ ಜನರ ಆಳನ್ನು ಕಾಣಬಹುದಾಗಿದೆ ಹೇಳುತ್ತದೆ. ನೋಡಿ, ನಾವು ಅನೇಕ ನಮ್ಮ ಸಮಸ್ಯೆ ನಾವು ಇನ್ನೊಬ್ಬರಿಗೆ ಹೇಳ್ತೀವಿ, ನಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಿಗಾಗಿರ್ಬೋದು. ಆದರೆ ದಾವೀದನ ಹೇಳ್ತಾರೆ, ಆತ್ಮಿಕರಲ್ಲ ಎಂಬ ಆಲೋಚನೆ ಜನರಲ್ಲಿ ಬರಬಾರದು ಎಂಬುದಾಗಿ ದಾವೀದನ ಹೇಳ್ತದೆ ಪ್ರೀತಿಯ ಮಕ್ಕಳೇ. ಒಂದು ಆಗುವ ನಿರಾಶೆಗೊಳ ಅನೇಕ ಜನರು ಕೀರ್ತನೆ ಹೇಳ್ತಾರೆ ಕಾಣಬಹುದಾಗಿದೆ ಎಂಬುದಾಗಿ. ಅದೇ ಥರ ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳು ಎಂಬುದಾಗಿ ದಾವೀದನ ಹೇಳ್ತಾನೆ. ನನ್ನ ಪ್ರಾರ್ಥನೆ ಕೂಗು ನಿನಗೆ ಮುಟ್ಟಲಿ, ನನ್ನ ಕಷ್ಟದಲ್ಲಿ ವಿಮುಖನಾಗಬೇಡ, ನನ್ನ ಮೊರೆಗೆ ಕಿವಿ ಕೊಡು, ನಾನು ಕೂಗಿಕೊಳ್ಳುವ ದಿನದಲ್ಲಿ ಬೇಗನೆ ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ ದಾವೀದನು ಯಾವಾಗಲೂ ಪ್ರಾರ್ಥನೆಯಲ್ಲಿ ಜೀವಿಸ್ತಾ ಇದೆ ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಇಂದು ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಮತ್ತು ವಾಕ್ಯದಲ್ಲಿ ಬೆಳೀತಾ ಇದ್ದೀವಿ ಎಂಬುದು ಭಾಳ ಮುಖ್ಯವಾಗಿದೆ. ದಾವೀದನು ಯಾವಾಗಲೂ ಪ್ರಾರ್ಥನೆಯಲ್ಲಿ ಕೂಡ ಬೆಳೀತಾ ಇದೆ ಎಂಬುದಾಗಿ ನೋಡ್ತೀವಿ. ಆತನಿಗೆ ಎಷ್ಟೋ ನಿರಾಶೆ ಇತ್ತು,
ಆದರೂ ಕೂಡ ದೇವರೇ ನಿನ್ನಲ್ಲಿ ನಾನು ದಿನದಲ್ಲಿ ಬೇಗನೆ ಸದುತ್ತರವನ್ನು ದಯಪಾಲಿಸು. ನನ್ನ ಜೀವಮಾನವಿಲ್ಲ ಹೋಗದಂತೆ ಮಯವಾಗುವಂತೆ ನನ್ನ ಎಲುಬುಗಳನ್ನು ಕೋಳೆಯಂತೆ ಸುಟ್ಟು ಹೋಗುತ್ತವೆ ಎಂಬುದಾಗಿ ಹೇಳ್ತಿದ್ದೇನೆ. ಅದೇ ಥರ ಪ್ರೀತಿ ಮಕ್ಕಳೇ, ನಮ್ಮ ನಿರಾಶೆ ಏನೇ ಆದರೂ ಕೀರ್ತನೆಗಾರ ಹೇಳ್ತಾನೆ, ನಿರಾಶೆಗೊಂಡ ಆತನೇ ಆದರೆ ಇದನ್ನು ಒಪ್ಪಿಕೊಳ್ಳುತ್ತಿರಲು ಅಥವಾ ಯಾರಿಗೂ ಗೊತ್ತಾಗದಂತೆ ಬಚ್ಚಿಡಲು ಅವನು ಪ್ರಯತ್ನಿಸುತ್ತಿದ್ದಿಲ್ಲ. ನೋಡಿ, ಆತ ಪ್ರಯತ್ನಿಸ್ತಾ ಇದ್ದಿಲ್ಲ ನಾನು ಬಚ್ಚಿಡಬೇಕು ಎಂಬುದಾಗಿ, ಆದರೆ ದೇವರು ಅವನಲ್ಲಿ ಅದ್ಭುತವಾಗಿ ಅವನು ನಡೆಸಿದ್ರು ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ಥರ ದಾವೀದನು ಬರೆದ ಕೀರ್ತನೆ 102:27-28 ಹೇಳ್ತದೆ, ನೀನಾದರೂ ಏಕರೀತಿಯಾಗಿದ್ದಿ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ, ನಿನ್ನ ಸೇವಕರ ಮಕ್ಕಳು ಬಾಳುವರು ಎಂಬುದಾಗಿ ಹೇಳ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ಇಂದು ಎಷ್ಟು ವರ್ಷಗಳು ನಾವು ಬಾಳ್ತೀನಿ ಎಂಬುದಂಥ ಸೇವಕರ ಮಕ್ಕಳಾಗಲಿ ನಾವು ದೇವ್ರ ಮಕ್ಕಳಾಗಿ ಜೀವಿಸ್ತೀವಿ ಎಂಬುದಾಗಿ ದಾವೀದನು ಹೇಳ್ತಾನೆ. ಪ್ರೀತಿಯ ಮಕ್ಕಳೇ, ಯಾಕೋಬನ ಪೇತ್ರನ ಜೀವಿತ ನೋಡಿದ ಯೋಹಾನರನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ನೋಡಿ, ಮಾರ್ಕನ ಬರೆದ ಸುವಾರ್ತೆ 14:33 ಹೇಳ್ತದೆ, ಪೇತ್ರನು ಮತ್ತು ಯಾಕೋಬನು ಯೋಹಾನನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಬೆತ್ಸಾದ ಗೊಂದಿದ ಅವನು ಪ್ರಾಣವನ್ನು ಹೇಳ್ತಾಯಿದ್ರು. ಶಿಷ್ಯರ ಜೊತೆಲೂ ದೇವರು ಅದ್ಭುತವಾಗಿ ನಡೆದರು ಎಂಬುದನ್ನು ನೋಡ್ತೀವಿ. ದೇವರು ಕೂಡ ಒಂದು ಅವರು ನಿರಾಶೆಯಲ್ಲಿ ಜೀವಿಸ್ತಾಯಿದ್ರು. ದೇವರೇ ನಾನು ದೇವ್ರ ಹತ್ರ ಬಿಡ್ತಾಯಿದ್ರು. ಯೇಸು ಸ್ವಾಮಿ ಕೂಡ ನಿರಾಶೆಯಲ್ಲಿ ಕಾಲ ಕಳೆದರೆ ಪ್ರೀತಿಯ ಮಕ್ಕಳೇ, ನಮ್ಮ ಹಾಗೆ ಮನುಷ್ಯರ ಆಗಿದ್ದರು ದೇವರು. ನಮ್ಮ ಹಾಗೆ ನಿರಾಶೆಯಲ್ಲಿ ಅವರು ತಮ್ಮ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ಬಲ ಹೊಂದಿದ್ದರು ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನು ಸಹ ನಿರಾಶೆಯನ್ನು ಮುಚ್ಚಿಡಲಿಲ್ಲ. ದೇವರು ಕೂಡ ನಮ್ಮ ನಿರಾಶೆ ಯಾವ ಥರ ಮುಚ್ಚಿಡಲಿಲ್ಲವೋ ದೇವರು ಕೂಡ ಮುಚ್ಚಿಡಲಿಲ್ಲ ಪ್ರೀತಿಯ ಮಕ್ಕಳೇ. ಆತ ಇನ್ನೊಬ್ಬರಿಗೆ, ಶಿಷ್ಯರಿಗೆ, ಎಲ್ಲರಿಗೆ ಹೇಳ್ತಾಯಿದ್ರು, ನನ್ನ ನಿರಾಶೆ ಈ ಥರ ಇದೆ ಎಂಬುದಾಗಿ. ಅದೇ ಥರ 1 ಪೇತ್ರ 5 ಹೇಳ್ತದೆ, ದೇವರ ತ್ರಾಣುಗಳ ಹಸ್ತದ ಕೆಳಗೆ ನಮ್ಮನ್ನು ತೆಗೆಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಮಗೆ ತಡವಾಗಿರ್ಬೋದು, ಆದರೆ ಇಂದು ಮೇಲೆ ಕೆತ್ತುವಂಥ ಸರ್ವಶಕ್ತರಾಗಿದ್ದಾರೆ. ನಮ್ಮ ಸಮಸ್ಯೆ ಏನಿದ್ರೂ ನಿರಾಶೆಯಲ್ಲಿ ಜೀವಿಸಿದ್ರೂ ಕೂಡ ಮೇಲೆ ಕೆತ್ತುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪ್ಕೊಂಡು ಈ ನೂತನ ದಿನ ಈ ಮುಂಜಾನೆಯಲ್ಲಿ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಈ ಮಕ್ಕಳು ವಿಡಿಯೋ ನೋಡ್ತಾರೋ ಆ ಮಕ್ಕಳು ಯಾರೇ ನಿರಾಶೆಯಲ್ಲಿದ್ದರು ಅಪ್ಪ, ನೀನು ಹೇಳಿದೆ ಇಂದು ಅಸಾಧಾರಣವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ಹೇಳುವ ಹಾಗೆ ಅಪ್ಪ, ನೀನು ಜೊತೆಯಲ್ಲಿರುವಂಥ ದೇವರು, ನೋಹನ ಜೊತೆಯಲ್ಲಿದ್ದಂಥ ದೇವರೇ, ಎಲಿಯನ ಜೊತೆಯಲ್ಲಿದ್ದಂಥ ದೇವರೇ, ಇಂದು ಪ್ರತಿಯೊಬ್ಬ ಮಕ್ಕಳ ಜೊತೆಯಲ್ಲಿದ್ದು ಅವ್ರ ಕುಟುಂಬದಲ್ಲಿ ನಿರಾಶೆ ಎಲ್ಲ ತೆಗೆದಾಕಿ ನಿಮ್ಮ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ. ಅವರು ಒಳ್ಳೆ ಆರೋಗ್ಯ ಕೊಡು, ಮಾಡುವಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ನೀನು ಆಶೀರ್ವದಿಸಿ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿಯುಳ್ಳ ತಂದೆ, ಈ ಮುಂಜಾನೆ ನೋಡುವಂಥ ಕೃಪೆ ಕೊಟ್ಟಿಗಾಗಿ ಸ್ತೋತ್ರ. ಎಲ್ಲರೂ ನಿಮ್ಮ ಕರಗಳ ಅರ್ಪಿಸ್ತಾ ಹೆಚ್ಚಿಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.